ಪ್ರಯಾಣಿಕರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಸರ್ಕಾರ. ಕೊನೆಗೂ ಕೂಡ ಬಸ್ ಪ್ರಯಾಣ ದರ ಏರಿಕೆಯ ವಿಚಾರವಾಗಿ ಅಸ್ತು ಅಂತ ಅಂದಿರುವಂತದ್ದು. ಹಾಗಿದ್ರೆ ಬಸ್ ಪ್ರಯಾಣ ದರವನ್ನ ಎಷ್ಟು % ಏರಿಕೆ ಮಾಡಲಾಗುತ್ತೆ? ಪ್ರಯಾಣಿಕರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ಮಾಡಿದೆಯಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಸೊ ಪ್ರಯಾಣಿಕರಿಗೆ ಫೈನಲಿ ಅಂತೂ ಇಂತೂ ಬಿಗ್ ಶಾಕ್ ಕೊಡ್ತಾ ಇದೆ ಸರ್ಕಾರ. ಬಸ್ ಪ್ರಯಾಣ ದರವನ್ನ 15% ಹೆಚ್ಚಳ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂಥದ್ದು. ಹಾಗಿದ್ರೆ ಫೆಬ್ರವರಿ ಅಷ್ಟರೊಳಗಡೆ ಮತ್ತೆ ಪ್ರಯಾಣಿಕರಿಗೆ ದರದ ಬರೆ ಬೀಳಲಿದೆ. ಬಸ್ ದರ ಹೆಚ್ಚಳ ಮಾಡುವ ನಿರ್ಧಾರಕ್ಕೆ ಅಸ್ತು ಅಂತ ಅನ್ನಲಾಗಿರುವಂಥದ್ದು. ಈಗ ಸೊ ಪ್ರಮುಖವಾಗಿ ಹಿಂದೆ ಅಂದ್ರೆ ಹೋದ ವರ್ಷ 2024ರಲ್ಲಿ ಬಸ್ ಟಿಕೆಟ್ ದರದ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮಾತುಕತೆ ನಡೀತಾ ಇತ್ತು. ನಿಗಮಗಳಿಂದಲೂ ಕೂಡ ಬಸ್ ಟಿಕೆಟ್ ದರ ಹೆಚ್ಚಳದ ವಿಚಾರವಾಗಿ ಒಂದು ಕಡೆ ಸಚಿವರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಇದ್ರ ಬಗ್ಗೆ ಹೇಳಲಾಗಿತ್ತು. ಸೊ ಅದಾದ ನಂತರವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ತೀರ್ಮಾನ ತೆಗೆದುಕೊಳ್ಳುತ್ತೀವಿ ಅಂತ ಕೂಡ ಒಂದ್ ಕಡೆ ಮಾತನಾಡಲಾಗಿತ್ತು. ಅದಾದ ನಂತರ ಕೆಲವೊಂದಿಷ್ಟು ವಿಚಾರದಲ್ಲಿ ಬೆಲೆ ಏರಿಕೆಯ ವಿಚಾರವಾಗಿ ಕೂಡ ಚರ್ಚೆಯನ್ನು ನಡೆಸಲಾಗ್ತಾ ಇತ್ತು. ಸೊ ಈಗ ಬಸ್ ಪ್ರಯಾಣ ದರವನ್ನ 15% ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಮಾಡಿರುವ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆ ಅಸ್ತು ಅಂದಿದೆ. ದರ ಏರಿಕೆಗೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿರುವಂತದ್ದು. ಬಸ್ ಟಿಕೆಟ್ ದರ ಏರಿಕೆಗೆ ಸಂಪುಟ ಅನುಮೋದನೆ ಕೊಟ್ಟಿದೆ. ದರ 15% ಹೆಚ್ಚಳಕ್ಕೆ ಕ್ಯಾಬಿನೆಟ್ ಒಪ್ಪಿಗೆಯನ್ನ ಕೊಟ್ಟಿರುವಂತದ್ದು. ಸೊ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಲಾಗಿದೆ. ಈ ಚರ್ಚೆಯ ನಂತರ ಎಷ್ಟು % 25% ಏರಿಕೆ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಅಹವಾಲಾಗಿತ್ತು. ಆದರೆ 25% ಏರಿಕೆಯ ವಿಚಾರವಾಗಿ ಸಾಧ್ಯವಿಲ್ಲ. ಅಳೆದು ತೂಗಿ ಎಷ್ಟು ಏರಿಕೆ ಮಾಡಬೇಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಕೈಗೊಳ್ಳಲಾಗುತ್ತೆ ಕ್ಯಾಬಿನೆಟ್ನಲ್ಲಿ ಅನ್ನುವಂತಹ ವಿಚಾರವನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ರು. ಸೊ 25% ಅಂತಂದ್ರೆ ಜಾಸ್ತಿ ಹೊರೆಯಾಗುತ್ತೆ. ಈ ಹಿನ್ನೆಲೆಯಲ್ಲಿ 15% ಬಸ್ ಟಿಕೆಟ್ ದರ ಏರಿಕೆಯ ವಿಚಾರವಾಗಿ ಸಂಪೂರ್ಣವಾಗಿ ಅನುಮೋದನೆಯನ್ನ ಕೊಟ್ಟಿರುವಂತದ್ದು. ಈಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ವಿಚಾರವನ್ನ ಚರ್ಚೆ ಮಾಡಿ ತದನಂತರ ಈಗ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ KSRTC ಬಸ್ ಟಿಕೆಟ್ ದರ ಏರಿಕೆ ಆಗುತ್ತೆ. ಶಕ್ತಿ ಯೋಜನೆಯ ಮುಖಾಂತರವಾಗಿ ಮಹಿಳೆಯರಿಗೆ ಫ್ರೀ ಬಸ್ ವ್ಯವಸ್ಥೆ ಇದೆ. ಆದ್ರೆ ಪುರುಷರು ಟಿಕೆಟ್ ದರ ಅಂದ್ರೆ ಟಿಕೆಟ್ಗೆ ಹಣವನ್ನ ಕೊಟ್ಟು ಟಿಕೆಟ್ ಅನ್ನ ಪಡೆದುಕೊಳ್ಳಬೇಕು. ಈಗ ಮತ್ತೊಂದು ಕಡೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಆಗಿರ್ಬೋದು, 4 ನಿಗಮಗಳ ದರ ಏರಿಕೆಯ ಪ್ರಸ್ತಾಪ ಇರುವಂತದ್ದು. ಅಂದ್ರೆ ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಈ KSRTC ಈ ಪ್ರಮುಖವಾಗಿ ಇಂದಿನ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ಯಾಕಂದ್ರೆ ದರ ಒಪ್ಪಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟದಲ್ಲಿ ಓಕೆ ಅಂತ ಹೇಳಿದ್ರೆ ಅದಸ್ತು ಆಗುತ್ತೆ. ಒಪ್ಪಿಗೆ ಕೊಡದಿದ್ರೆ ಯಥಾಸ್ಥಿತಿಯಾಗಿ ಅಷ್ಟೇ ಮುಂದುವರಿತಾ ಇತ್ತು. ಸೊ ಹೀಗಾಗಿ ಒಪ್ಪಿಗೆ ಕೊಡುವ ವಿಚಾರವಾಗಿ ಅನುಮೋದನೆ ಸಿಕ್ಕಿದೆ. 15% ಏರಿಕೆಗೆ ಸಂಪುಟ ಈಗ ಅಸ್ತು ಅಂತ ಹೇಳಿರುವಂತದ್ದು. ಮತ್ತೆ ಪ್ರಯಾಣಿಕರ ಮೇಲೆ ಈಗ ಸರ್ಕಾರ ದರದ ಹೊರೆಯನ್ನ ಮತ್ತಷ್ಟು ಹೆಚ್ಚಳ ಮಾಡುವ ಮುಖಾಂತರವಾಗಿ ಈಗ ಸಾರ್ವಜನಿಕರ ಕೆಂಗಣಿಗೆ ಗುರಿಯಾಗುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ಟಿಕೆಟ್ ದರ ಏರಿಕೆಯ ವಿಚಾರವಾಗಿ 4 ನಿಗಮಗಳಲ್ಲೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು. KSRTC, BMTC, KKRTC, ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಈ ಸಾರಿಗೆ ನಿಗಮಗಳಲ್ಲಿ ಒಟ್ಟಾರೆಯಾಗಿ 4 ನಿಗಮಗಳಲ್ಲಿ ದರ ಏರಿಕೆಯ ವಿಚಾರವಾಗಿ ಕ್ಯಾಬಿನೆಟ್ ಈಗ ಒಪ್ಪಿಗೆಯನ್ನ ಕೊಟ್ಟಿದೆ. ಎಸ್
ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ವರ್ಷದ ಆರಂಭದಲ್ಲೇ ದರದ ಹೊರೆಯನ್ನ ಸಾರ್ವಜನಿಕರ ಮೇಲೆ ಹೊರಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈಗ ಬಸ್ ಟಿಕೆಟ್ ದರದಲ್ಲೂ ಕೂಡ ಏರಿಕೆ ಮಾಡುವ ವಿಚಾರವಾಗಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಯಾವೆಲ್ಲ ರೀತಿ ಚರ್ಚೆ ಆಯ್ತು, ಅನುಮೋದನೆ ಸಿಕ್ತು ಅಂತ ಕೂಡ ಕೇಳ್ಪಟ್ವಿ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಈಗಾಗಲೇ ಒಂದು ಸಾರಿಗೆ ಸಾರಿಗೆ ಇಲಾಖೆಯಲ್ಲಿರ್ತಕ್ಕಂಥ 4 ನಿಗಮಗಳಿಂದಲೂ ಕೂಡ ಒಂದು ಏನು ಖರ್ಚು ವೆಚ್ಚಗಳ ಸಂಬಂಧಪಟ್ಟಂತ ವಿವರಗಳನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥದ್ದು ಇದು ಹೊರೆ ಆಗ್ತಾ ಇದೆ. ಹಾಗಾಗಿ ದರವನ್ನ ಹೆಚ್ಚಳ ಮಾಡಬೇಕು, ಹಲವು ವರ್ಷದಿಂದಲೂ ಕೂಡ ದರ ಹೆಚ್ಚಳ ಮಾಡ್ಬೇಕಂತಕ್ಕಂಥ ಪ್ರಸ್ತಾವನೆ ಇಟ್ಟಾಗ್ಲೂ ಕೂಡ ಹೆಚ್ಚಾಗಿಲ್ಲ. ಹಾಗಾಗಿ ಇದೀಗ ನೀವು ಹೆಚ್ಚು ಮಾಡಿದ್ರೆ ಒಂದು ನಿಗಮಗಳಿಗೆ ನಷ್ಟ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಸಂಪುಟದ ಸಭೆಯಲ್ಲಿ ಕೂಡ ಆ ವಿಚಾರ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಸುಮಾರು 15% ಒಂದು ದರವನ್ನ ಹೆಚ್ಚಳ ಮಾಡಬೇಕು 4 ನಿಗಮಗಳಿಗೆ ಕೂಡ ಅನ್ನುವಂತಹದ್ದನ್ನು ಕೂಡ ಸಾರಿಗೆ ಇಲಾಖೆ ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಪ್ರಸ್ತಾವನೆಯನ್ನ ಸಚಿವ ಸಂಪುಟದಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಚರ್ಚೆ ಕೂಡ ಏನು ಕೂಡ ನಡೀತಾ ಇದೆ. ಒಂದ್ ಕಡೆ ಒಂದು ಸಚಿವ ಸಂಪುಟ ಏನ್ ಸಭೆ ನಡೀತಾ ಇದೆ, ಇದರಲ್ಲಿ ಪ್ರಮುಖವಾಗಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಹುತೇಕವಾಗಿ ರೂಪ ಈ 15% ಹೆಚ್ಚಳಕ್ಕೆ ಸಚಿವ ಸಂಪುಟ ಅಷ್ಟು ಕೊಟ್ಟಿದೆ ಅನ್ನುವಂತ ಮಾಹಿತಿ ನಮ್ಗೆ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಅದನ್ನ ಸರ್ಕಾರ ತಿಳಿಸಲಿದೆ. ಯಾಕಂತಂದ್ರೆ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿ ಅದನ್ನ ಅಷ್ಟು ಆದ್ಮೇಲೆ ಅದನ್ನ ಏನು ಕಾನೂನು ಸಚಿವರಾಗಿರ್ತಕ್ಕಂಥ HK ಪಾಟೀಲ್ ಅಧಿಕೃತವಾಗಿ ಅದನ್ನ ತಿಳಿಸಲಿದ್ದಾರೆ, ಅಥವಾ ಸಾರಿಗೆ ಸಚಿವರು ಬಂದು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ಲಿದ್ದಾರೆ. ಅದಾದ ಬಳಿಕ ಅಧಿಕೃತವಾಗಿರ್ತಕ್ಕಂಥ ಏನು ಸಾರಿಗೆ ಇಲಾಖೆಯಲ್ಲಿ 4 ನಿಗಮಗಳಿಂದ ಬರ್ತವೆ, 4 ನಿಗಮಗಳಲ್ಲಿ ಇರ್ತಕ್ಕಂಥ ಬಸ್ ದರವು ಕೂಡ ಸುಮಾರು 15% ಹೆಚ್ಚಿಗೆ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಬಹುತೇಕವಾಗಿ ಏನು ಸಚಿವ ಸಂಪುಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಲಿ, ಅದಾದ ಬಳಿಕ ಹೆಚ್ಚಳದ ಬಗ್ಗೆ ಮಾಹಿತಿ ಕೊಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದರಂತೆ ಸಚಿವ ಸಂಪುಟದಲ್ಲಿ ಕೂಡ ಸಮಗ್ರವಾಗಿ ಚರ್ಚೆ ಇದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಬಹುತೇಕವಾಗಿ ಹೆಚ್ಚಳಕ್ಕೆ ಒಂದು ಸಂಪುಟ ಅಷ್ಟು ಕೊಟ್ಟಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ರೂಪ, ಶಕ್ತಿ ಯೋಜನೆಯ ಮುಖಾಂತರವಾಗಿ ಪುರುಷರು ಮೊದಲೇ ಗರಂ ಆಗಿದ್ರು. ಸದ್ಯಕ್ಕೆ ಬಸ್ಗಳಲ್ಲಿ ಬಸ್ಸಿನ ಸೀಟ್ ವಿಚಾರವಾಗಿ ಜಗಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ 25% ಏರಿಕೆ ಮಾಡುವ ವಿಚಾರವಾಗಿ ಕೂಡ ಮಾತುಕತೆ ನಡೆದಿತ್ತು. ಆದ್ರೆ ಈಗ ಸರ್ಕಾರ ಏಕಾಏಕಿಯಾಗಿ ಆ ನಿರ್ಧಾರ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ರಾಜ್ಯದ ಜನರಿಂದ ಆಕ್ರೋಶ ವ್ಯಕ್ತವಾಗ್ತಿತ್ತು. ಸೊ ಬಸವರಾಜ್, ಎಲ್ಲ ಒಂದು ಕಡೆ ಪ್ರಮುಖವಾಗಿ ಈಗ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರದ ಜೊತೆಗೆ ಜನರ ಆಕ್ರೋಶ ಕೂಡ ಮತ್ತಷ್ಟು ಜಾಸ್ತಿ ಆಗ್ತಿದೆ. ಖಂಡಿತ ರೂಪ, ಈ ಹಿಂದೆಯೂ ಕೂಡ ಸಾರಿಗೆ ಇಲಾಖೆಯಲ್ಲಿ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಮುಂದಾಗಿತ್ತು. ಆದ್ರೆ ಕೆಲವೊಂದಿಷ್ಟು ಏನು ಉಪಚುನಾವಣೆಗೆ ಬಂದು, ಲೋಕಸಭಾ ಚುನಾವಣೆ ಬಂದು, ಈ ಸಂದರ್ಭದಲ್ಲಿ ಹೆಚ್ಚಿಗೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಮೇಲೆ ಪರಿಣಾಮ ಬೀಳಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಅದನ್ನ ಹೆಚ್ಚಳ ಮಾಡೋದು ಪ್ರಸ್ತಾವನೆ ಇಲಾಖೆಗಳು ಇಟ್ಟರು ಸಹಿತ ಅದನ್ನ ಮುಂದಕ್ಕೆ ಹಾಕ್ತಾನೆ ರಾಜ್ಯ ಸರ್ಕಾರ ಬಂದಿತ್ತು. ಆದ್ರೆ ಇದೀಗ ಶಕ್ತಿ ಯೋಜನೆ ಕೊಟ್ಟಿರ್ತಕ್ಕಂಥ ಅದರಿಂದ ಸಾಕಷ್ಟು ಹಣ ಕೂಡ ಅದಕ್ಕೆ ವೆಚ್ಚವಾಗ್ತಾ ಇದೆ. 5 ಗ್ಯಾರಂಟಿಗಳು ಕೂಡ ಹಣ ವೆಚ್ಚ ಆಗ್ತದೆ. ಅದರಲ್ಲಿ ಪ್ರಮುಖವಾಗಿ ಶಕ್ತಿ ಯೋಜನೆಯಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಒಂದು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಾಗಿ ಹಣ ಕೂಡ ಖರ್ಚಾಗ್ತಾ ಇದೆ. ಈ ಒಂದು ಹಿನ್ನೆಲೆ ಅದನ್ನ ವೆಚ್ಚವನ್ನ ಭರಿಸಬೇಕು. ಮತ್ತೆ ಇನ್ನೊಂದು ಕಡೆ ಆ ನೌಕರರ ಒಂದಿಷ್ಟು ಅಳಲು ಕೂಡ ಇರ್ತಕ್ಕಂಥ ಅವರ ಕೆಲವೊಂದಿಷ್ಟು ಬೇಡಿಕೆಗಳಿದಾವೆ. ಅವರ ಹಿಂದಿನ ಮಾಜಿ ಏನು ನಿವೃತ್ತ ನೌಕರರಿಗೆ ಕೂಡ ಇನ್ನು ಏನು ಹಲವು ತಿಂಗಳಿಂದಲೂ ಕೂಡ ಹಣವನ್ನ ಪಾವತಿ ಮಾಡಿಲ್ಲ. ಅದಕ್ಕೂ ಕೂಡ ಸಾಕಷ್ಟು ಹಣ ಬಿಡುಗಡೆ ಮಾಡಬೇಕಾಗಿದೆ. ಮತ್ತೆ ಈಗಿರ್ತಕ್ಕಂಥ ಕಾರ್ಯನಿರ್ವಹಿಸ್ತಕ್ಕಂಥ ಸಾರಿಗೆ ನೌಕರರಿಗೆ ಕೂಡ ಹೆಚ್ಚಳ ಏನು ಅವರಿಗೆ ಒಂದಿಷ್ಟು ಬೇಡಿಕೆ ಇದೆ. ವೇತನ ಹೆಚ್ಚಳ ಆಗಿರ್ಬೋದು, ಪರಿಷ್ಕರಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ಮಾಡ್ಬೇಕು ಅನ್ನುವಂಥ ವಿವಿಧ ಬೇಡಿಕೆಗಳಿದಾವೆ ಕೂಡ. ಹಾಗಾಗಿ ಒಂದ್ ಕಡೆ ಸರ್ಕಾರ ಮಾಡಿರ್ತಕ್ಕಂಥ ಎಡವಟ್ಟಿನಿಂದ ಅದನ್ನ ಸಾರ್ವಜನಿಕರ ಮೇಲೆ ಹೇರುವಂತ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ದರವನ್ನು ಹೆಚ್ಚಳ ಮಾಡುವ ಮುಖಾಂತರ ಮುಂದಾಗ್ತಾ ಇದೆ ಕೂಡ ಸಾಕಷ್ಟು. ಹಾಗಾಗಿ ಸಾರ್ವಜನಿಕರಲ್ಲಿ ಕೂಡ ಇದು ಆಕ್ರೋಶ ವ್ಯಕ್ತವಾಗುವಂತ ಸಾಧ್ಯತೆ ಇದೆ. ಒಂದ್ ಕಡೆ ಒಂದ್ ಕಡೆ ಉಚಿತವಾಗಿ ಅಂತಕ್ಕಂಥದ್ದನ್ನ ಮಾಡುದು, ಇನ್ನೊಂದು ಕಡೆ ಹೆಚ್ಚಳ ಮಾಡುದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಸರ್ಕಾರವನ್ನ ಜನರು ಒಂದು ಆಕ್ರೋಶವಾಗಿ ಒಂದು ಪ್ರಶ್ನೆ ಮಾಡುವಂತ ಸಂದರ್ಭ ಕೂಡ ಒದಗಿ ಬರ್ಬೋದು. ರೂಪ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಈಗಾಗಲೇ ಬಸ್ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನು ನಡೆಸಿ 15% ಹೆಚ್ಚಳ ಮಾಡುವ ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ.
ಬಸ್ ಟಿಕೆಟ್ ದರ ಶೇಕಡ 15ರಷ್ಟು ಹೆಚ್ಚಳ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ ದರ ₹3 ಹೆಚ್ಚಳ ಆಗಿದೆ. ಶೇಕಡ 15ರಷ್ಟು ಹೆಚ್ಚಳದಿಂದ ₹3 ದರ ಏರಿಕೆ ಆಗಿದೆ. ಈಗ ಬಿಎಂಟಿಸಿ ಬೆಂಗಳೂರು ಈ ಭಾಗದಲ್ಲಿ ತಿರುಗಾಡುವಂತಹ ಪ್ರಯಾಣಿಕರಿಗೆ, ಪುರುಷರಿಗೆ ಹಾಗೆ ಅಂತಾರಾಜ್ಯ ಮಹಿಳೆಯರಿಗೆ, ಯಾರ್ಯಾರು ಬಿಎಂಟಿಸಿ ಬಸ್ಗಳಲ್ಲಿ ದಿನನಿತ್ಯ ಕಚೇರಿ ಅಥವಾ ನಿಮ್ಮ ವೈಯಕ್ತಿಕ ವ್ಯವಹಾರಗಳಾಗಿರ್ಬೋದು ಬಳಸ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಶೇಕಡ 15ರಷ್ಟು ಹೆಚ್ಚಳವಾಗಿರುವಂತಹ ಹಿನ್ನೆಲೆಯಲ್ಲಿ ಬಸ್ ಟಿಕೆಟ್ ದರ, ಬಿಎಂಟಿಸಿ ಬಸ್ ದರ ₹3 ಹೆಚ್ಚಳ ಆಗಿದೆ. ಮೆಜೆಸ್ಟಿಕ್ನಿಂದ ವಿವಿಧ ಭಾಗಗಳಿಗೆ ತೆರಳೋದಕ್ಕೆ ₹3 ಹೆಚ್ಚಳ ಮಾಡಲಾಗಿದೆ. ಯಾರ್ಯಾರು ಮೆಜೆಸ್ಟಿಕ್ಕಿಂತ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಿರೋ ₹3 ಎಕ್ಸ್ಟ್ರಾ. ಈಗ ₹10 ಇದ್ರೆ ₹13 ಆಗಿರುತ್ತೆ, 15 ಇದ್ರೆ ₹18 ಆಗಿರುತ್ತೆ. ಈ ರೀತಿ ಮೆಜೆಸ್ಟಿಕ್ಕಿಂದ ರಾಜಾಜಿನಗರ ಆಗಿರ್ಬೋದು, ಅಥವಾ ಕೆಂಗೇರಿ ಆಗಿರ್ಬೋದು, ಅಥವಾ ವಿಜಯನಗರ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಅಥವಾ ಬೇರೆ ಭಾಗಗಳಿಗೆ ಮೆಜೆಸ್ಟಿಕ್ ಇಂದ ಎಲ್ಲೆಲ್ಲಿ ಹೋಗ್ತಿರೋ, ಬಿಎಂಟಿಸಿ ಯಾರ್ಯಾರು ಬಳಸ್ತಿರೋ, ಯಾವುದೇ ಬೇರೆ ಪ್ರದೇಶಕ್ಕೆ, ಬೇರೆ ಸ್ಥಳಕ್ಕೆ ಹೋಗಬೇಕು ಅಂತಿದ್ರೆ ಅವರಿಗೆ ₹3 ಎಕ್ಸ್ಟ್ರಾ ಚಾರ್ಜಿನ ಈಗ ಏನ್ ಪೇ ಮಾಡ್ತಿದ್ರು ಅಂದ್ರೆ ಹಣಕ್ಕೀಗ ₹10 ಕೊಟ್ಟು ರಾಜಾಜಿನಗರಿಗೆ ಇಳ್ಕೊಳ್ತೀರಾ ಅಂತಂದ್ರೆ ಈಗ ₹13 ಆಗಿರುತ್ತದು. ಆ ರೀತಿಯಾಗಿ ಬೆಲೆಯ ದರ, ಟಿಕೆಟ್ ದರ ಏರಿಕೆ ಮತ್ತಷ್ಟು ಅಂದ್ರೆ 15% ಜಾಸ್ತಿ ಆಗಿರೋದ್ರಿಂದ ₹3 ಹೆಚ್ಚಳ ಆಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಪ್ರಮುಖವಾಗಿ ಈಗಾಗಲೇ ದರ ಏರಿಕೆಯ ಬಿಸಿ ಹೊಸ ವರ್ಷದಿಂದಲೇ ಆರಂಭ ಆಗ್ತಾ ಇದೆ. ಸರ್ಕಾರ ಏಕಾಏಕಿಯಾಗಿ ನಿರ್ಧಾರ ತೆಗೆದುಕೊಂಡಿರುವಂತದ್ದು ಪ್ರಯಾಣಿಕರ ಬೆನ್ನಿನ ಮೇಲೆ ಮತ್ತಷ್ಟು ದರದ ಹೊರೆಯನ್ನ ಹೆಚ್ಚಾಗೊಳಿಸ್ತಾ ಇದೆ. ಬೆಂಗಳೂರಿನ ಬಿಎಂಟಿಸಿಯ ಯಾವ್ಯಾವ ಭಾಗದಲ್ಲಿ ದರ ಏರಿಕೆ ಮಾಡಲಾಗಿದೆ? ಎಸ್ ರೂಪಾ, ಈಗಾಗಲೇ ಅಂತಂದ್ರೆ ಹೊಸ ವರ್ಷದ ನೆಕ್ಸ್ಟ್ ಡೇನೆ ಈಗ ಬೆಲೆ ಏರಿಕೆ ಶಾಕ್ ಕೂಡ ಸಿಕ್ಕಿದೆ. ಅದರಲ್ಲೂ ಕೂಡ ಸಾರಿಗೆ ಇಲಾಖೆ ಈಗ ಆರ್ಥಿಕ ಸಂಕಷ್ಟದಲ್ಲಿ ಮುಳುಗಿ ಹೋಗಿತ್ತು. ಹೀಗಾಗಿ ಇವತ್ತು ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರು ಕೂಡ ಸಿಎಂ ಅವರ ಮುಂದೆ ಪ್ರಸ್ತಾವನೆಯನ್ನು ಕೂಡ ಇಟ್ಟಿದ್ರು. ಸಾರಿಗೆ ಇಲಾಖೆಯಲ್ಲಿ ಏನೇನು ನಷ್ಟಗಳಾಗ್ತಾ ಇದೆ, ಆಮೇಲೆ ಯಾವ್ಯಾವ ರೀತಿಯಾಗಿ ಆರ್ಥಿಕ ಹೊರೆಯನ್ನಾಗ್ತದೆ, ಇವೆಲ್ಲ ಒಂದು ಮಾಹಿತಿಯನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಸಿಎಂ ಅವರ ಮುಂದೆ ಪ್ರಸ್ತಾವನೆಯನ್ನ ಮಾಡಿದ್ರು. ಅದರ ಪ್ರಕಾರವಾಗಿ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಅವರು ಕೂಡ ಒಂದ್ ರೀತಿಯಾಗಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. 15ರಷ್ಟು ಬಸ್ ದರ ಏರಿಕೆ ಆಗುತ್ತೆ. ಇನ್ನು ಕೆಎಸ್ಆರ್ಟಿಸಿ ಯಲ್ಲೂ ಕೂಡ ಅಷ್ಟೇ ಒಂದ್ ರೀತಿಯಾಗಿ ಸಾಕಷ್ಟು ಇಷ್ಟು 25ರಷ್ಟು ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ 15ರಷ್ಟು 1% ನ ಏರಿಕೆ ಮಾಡೋದಾಗಿ ಈಗಾಗ್ಲೇ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಈಗಾಗ್ಲೇ ಇನ್ನು ಎಷ್ಟೆಷ್ಟು ದರ ಏರಿಕೆ ಆಗುತ್ತೆ ಅಂತ ನೋಡೋದಾದ್ರೆ, ಈಗ ಕೆಎಸ್ಆರ್ಟಿಸಿ ಯಲ್ಲಿ ಈಗ ನಾವು ಮಾಮೂಲಿಯಾಗಿ ₹100 ಟಿಕೆಟ್ ದರ ಇದ್ರೆ ಇನ್ನು ₹115 ಹೆಚ್ಚಳವಾಗುತ್ತೆ. ಇನ್ನು ₹200 ಟಿಕೆಟ್ ದರ ಇದ್ರೆ ₹230 ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗ್ಬೇಕು ಅಂತಂದ್ರೆ ₹600 ದರ ಇದ್ರೆ ಅದಕ್ಕೆ 15% ಸೇರಿಸಿದ್ರೆ ಅಷ್ಟು ದರ ಕೂಡ ಏರಿಕೆ ಆಗುತ್ತೆ. ಒಟ್ಟಲ್ಲಿ ಈಗ ಒಂದ್ ಕಡೆ ಸಾರ್ವಜನಿಕರಿಗೂ ಕೂಡ ಹೊಸ ವರ್ಷಕ್ಕೆ ಒಂದ್ ರೀತಿಯಾಗಿ ಬೆಲೆ ಏರಿಕೆಯ ಬರೆ ಸಿಕ್ಕಂತಾಗಿದೆ. ಇನ್ನು ಬಿಎಂಟಿಸಿ ಯಲ್ಲಿ ನೋಡೋದಾದ್ರೆ ಈಗ ಬಸ್ ಟಿಕೆಟ್ ದರ ₹20 ಇದ್ರೆ ಅದಕ್ಕೆ ₹3 ಹೆಚ್ಚಳವಾಗುತ್ತೆ. ಒಟ್ಟಲ್ಲಿ ₹23 ಹೆಚ್ಚಳವಾಗುತ್ತೆ. ಇನ್ನು ಮೆಜೆಸ್ಟಿಕ್ ಇಂದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತ ರೂಟ್ ಗಳಿಗೂ ಕೂಡ ₹20 ಟಿಕೆಟ್ ದರ ಇದ್ರೆ ಇನ್ನು ₹3 ಟಿಕೆಟ್ ದರ ಹೆಚ್ಚಳ ಕೂಡ ಆಗುತ್ತೆ. ಈಗಾಗಲೇ ಏನಂತಂದ್ರೆ ಸಾರಿಗೆ ಇಲಾಖೆಯಿಂದ ಬಹಳಷ್ಟು ವರ್ಷಗಳಿಂದ ಕೂಡ ಯಾವುದೇ ರೀತಿಯಾಗಿ ದರವನ್ನ ಏರಿಕೆ ಮಾಡಿರಲ್ಲ. 2020ರಲ್ಲಿ ಟಿಕೆಟ್ ದರವನ್ನ ಏರಿಕೆ ಮಾಡಲಾಗಿತ್ತು.
ತದನಂತರ 4-5 ವರ್ಷಗಳಿಂದ ಕೂಡ ಯಾವುದೇ ರೀತಿಯಾಗಿ ದರವನ್ನ ಏರಿಕೆ ಮಾಡಿಲ್ಲ. ಹೀಗಾಗಿ ಒಂದು BMTC ಆಗಿರ್ಬೋದು, ವಿವಿಧ ಇಲಾಖೆಗಳಿಂದಲೂ ಏನು 4 ನಿಗಮಗಳಿದೆ, 4 ನಿಗಮಗಳಿಂದಲೂ ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನ ಕೂಡ ಕೊಟ್ಟಿದ್ರು. ಅದ್ರ ಜೊತೆಗೇನು ಕೂಡ ವಿವಿಧ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಈಗ ಸಾರಿಗೆ ಸಚಿವರಿಗೂ ಏನು ಭರವಸೆಯನ್ನ ಕೊಟ್ಟಿದ್ರು. ಕಳೆದ ವಾರ CM ಜೊತೆಗೆ ಒಂದು ಸಭೆ ಆಗಿತ್ತು. ಆ ಒಂದು ಸಭೆಯಲ್ಲೂ ಕೂಡ ಸಾರಿಗೆ ಸಚಿವರು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದು, ಟಿಕೆಟ್ ದರವನ್ನ ಏರಿಕೆ ಮಾಡ್ತೀವಿ, ಅದರ ಜೊತೆಗೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವ ಕುರಿತಾಗಿ ಸಂಕ್ರಾಂತಿ ನಂತರ ಒಂದು ಸಭೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸದ್ಯ ಇವತ್ತು ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲಿ 15ರಷ್ಟು ಒಂದು ಟಿಕೆಟ್ ದರವನ್ನ ಏರಿಕೆ ಮಾಡಿರುವಂತದ್ದು. ಅದರ ಜೊತೆಗೆ ಈಗ ಮುಂಬರುವಂತ ಏನು ಬಜೆಟ್ ಅಲ್ಲಿ ಇದೆ, ಅವಾಗ ಬಾಕಿ ಹಣ ಏನಿತ್ತು ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅನ್ನೋಂತ ಭರವಸೆಯನ್ನು ಕೂಡ ನೀಡಿದ್ದಾರೆ. ಒಟ್ಟಲ್ಲಿ ಇವತ್ತು ಟಿಕೆಟ್ ದರ ಏರಿಕೆ ಆಗಿರೋದ್ರಿಂದ ಒಂದಲ್ಲ ಒಂದ್ ಕಡೆ ಈಗ ಪುರುಷರಿಗೆ ಬಾರಿ ಹೊಡೆತ ಬಿದ್ದಿದೆ. ಯಾಕಂತಂದ್ರೆ ಈಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇರೋದ್ರಿಂದ ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಲ್ಲ. ಆದ್ರೆ ಮನೆಯಲ್ಲಿ ಒಬ್ಬ ಕುಟುಂಬದ ಯಜಮಾನನಿಗೆ ಈಗ ಬಾರಿ ಹೊಡೆತ ಬೀಳುವಂತ ಕೂಡ ಸಾಧ್ಯತೆ ಇದೆ. ವರ್ಷದ ಆರಂಭದಲ್ಲೇ ಈ ರೀತಿಯಾಗಿ ಬೆಲೆ ಏರಿಕೆಯ ಬಿಸಿ ಕೂಡ ತಡ್ತಾ ಇರೋದು ಎಲ್ಲೋ ಒಂದ್ ಕಡೆ ಸಾರ್ವಜನಿಕರಲ್ಲಿ ಕೂಡ ಬೇಸರ ಉಂಟು ಮಾಡಿರುವಂತದ್ದು. ರೂಪಾ, ಥ್ಯಾಂಕ್ ಯು ಹರ್ಷಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಬಸ್ ದರ 15% ಹೆಚ್ಚಳ ಆಗಿರುವಂತಹ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನಿಂದ ಸರ್ಜಾಪುರಕ್ಕೆ ಪ್ರಸ್ತುತ ದರ 25 ರೂಪಾಯಿ ಇತ್ತು, ಏರಿಕೆಯಿಂದ 28. ಹೀಗೆ ಮೆಜೆಸ್ಟಿಕ್ನಿಂದ ಬೇರೆ ಬೇರೆ ಕಡೆ ಹೋಗುವಂತಹ ಸ್ಥಳಗಳಿಗೆ 3 ರೂಪಾಯಿ ಹೆಚ್ಚಳ.